ಮಿಂಚಿದಳು ನಮ್ಮ ಸರಸ್ವತಿ. ಕಿತ್ತೂರು ರಾಣಿ ಚೆನ್ನಮ್ಮನ ಧೈರ್ಯವೇ ಬಂದಂತೆ, ಸಾವಿರಾರು ಜನರ ಮುಂದೆ ವೀರ ನಾರಿ ನಿಂತಂತೆ. ಜೋಳದ ಮೂಟೆ ಹೆಗಲ ಮೇಲೆ ಇಟ್ಟುಕೊಂಡು ನಡೆದಳು, ಅವರ ರಣ ಸುತ್ತ ಒಂದು ಸುತ್ತು ಧೈರ್ಯದಿಂದ ಸುತ್ತಿದಳು. ಚಪ್ಪಾಳೆ ಸಿಲ್ಲೆ ಕೂಗಾಟ ಆಕಾಶವನ್ನೇ ಮುಟ್ಟಿತು, ಸರಸ್ವತಿಯ ಸಾಹಸ ನೋಡಿ ಜನ ಮನವೆಲ್ಲ ಹಿಗ್ಗಿತು. ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಸಾಗಿದಳು, 110 ಕೆಜಿ ಭಾರವನ್ನು ಹೆದರದೆ ಹೊತ್ತಳು. ಎಂದು ಜನರು ಕೂಗಿದರು ನಮ್ಮ ಕಿತ್ತೂರು ಚೆನ್ನಮ್ಮ ಎಂದು ಪ್ರೀತಿಯಿಂದ ಕರೆದರು. ಚಿಕ್ಕ ವಯಸ್ಸಿನಲ್ಲೇ ಇವಳು ದೊಡ್ಡ ಸಾಧನೆ ಮಾಡಿದಳು, ಕನ್ನೂರಿನ ಹೆಸರನ್ನೇ ನಾಡಿನ ತುಂಬೆಲ್ಲ ಸಾರಿದಳು. ಹೆಣ್ಣು ಅಂದರೆ ಅಬಲೆ ಅಲ್ಲ, ಹೆಣ್ಣು ಶಕ್ತಿಯ ರೂಪವಂತೆ. ಸರಸ್ವತಿಯ ಸಾಧನೆ ನೋಡಿ ಇದು ಸತ್ಯವೆಂದು ಗೊತ್ತಾಯಿತಂತೆ. ತಂದೆ ಗೌಡಪ್ಪ ಪಡಸೂನಾಗಿ ನಿಮ್ಮ ಮಗಳು ಅದ್ಭುತ, ಇಂಥ ಮಗಳನ್ನು ಪಡೆಯಲು ನೀವು ಮಾಡಿರಬೇಕು ಪುಣ್ಯವಂತ. ನಿಮ್ಮ ಮನೆಯ ಮಗಳಲ್ಲ ಇವರು, ನಾಳಿನ ಹೆಮ್ಮೆಯ ಮಗಳು. ಸರಸ್ವತಿ ಎಂಬ ಹೆಸರಿನಿಂದ ಬೆಳೆಯಲಿ ಇನ್ನು ಎತ್ತರಕ್ಕೆ. ಸರಸ್ವತಿ ಸರಸ್ವತಿ ನಮ್ಮೂರಿನ ಹೆಮ್ಮೆಯ ಸರಸ್ವತಿ, ಕಿತ್ತೂರು ಚೆನ್ನಮ್ಮನಂತೆ ಧೈರ್ಯ ತೋರಿದ ಸರಸ್ವತಿ. ಭಾರತ ಮಾತೆ ಕನ್ನಡ ಮಾಡು, 110 ಕೆಜಿ ಹೊತ್ತು ಇತಿಹಾಸ ಬರೆದಳು ಸರಸ್ವತಿ. ಸಾವಿರಾರು ಜನರ ಮುಂದೆ ಸಾಹಸ ಮೆರೆದಳು ಸರಸ್ವತಿ. ತಂದೆಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು, ನಾಡಿನ ಬಾಯಲ್ಲಿ ಒಂದೇ ಮಾತು, ಶಭಾಷ್ ಸರಸ್ವತಿ. ನೀನು ನಮ್ಮ ಕಿತ್ತೂರು ಚೆನ್ನಮ್ಮ.